ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನಿರೋವಂಥದ್ದು ಪರ್ಲ್ ವ್ಯಾಲಿ ರಿಟ್ರೇಟ್ ಅನ್ನೋವಂಥ ಒಂದು ರೆಸಾರ್ಟ್ನಲ್ಲಿ ಇದಿರೋವಂಥದ್ದು ಸಕಲೇಶ್ಪುರಲ್ಲಿ. ಸೊ ತುಂಬ ಚೆನ್ನಾಗಿದೆ ರೆಸಾರ್ಟು. ಸೊ ಹಾಗಾಗಿ ಒಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಇಲ್ಲಿ ನೇಚರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಪ್ರಾಪರ್ಟಿ ಸಖತ್ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಇಲ್ಲಿ ಒಂದು ನೋಡಿ ಬುದ್ಧಂದು ಒಂದು ಸ್ಟ್ಯಾಚ್ಯೂ ಇದೆ. ಸೊ ನೇಚರ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ಬಂದು ಎಂಜಾಯ್ ಮಾಡಿದ್ರೇ ಗೊತ್ತಾಗೋದು ಯಾವ ರೀತಿ ಇದೆ ಇದು ಅಂತ ಹೇಳಿ. ಸೊ ನೋಡಿ, ಈಗ ಸಣ್ಣದಾಗಿ ಮಳೆನೂ ಬರ್ತಾ ಇದೆ, ಮೋಡ ಇದೆ, ತಣ್ಣದಾಗಿ ಗಾಳಿ ಬರ್ತಾ ಇದೆ, ಮತ್ತು ಮುಂದೆನೇ ನೋಡಿ ನದಿನೂ ಹರಿತಾ ಇದೆ, ಹೊಳೆ ಹರಿತಾ ಇದೆ. ರಿಯಲ್ ನೇಚರ್ ಸೌಂಡ್, ನೀರು ಹರಿಯೋ ಸೌಂಡ್ ಆಗಿರ್ಬೋದು, ಹಕ್ಕಿ ಪಕ್ಷಿಗಳ ಸೌಂಡ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನಾನು ಯಾವುದೇ ಸಾಂಗ್ ಹಾಕ್ತೀರಾ ಇದು ಲೊಕೇಟ್ ಆಗಿರೋವಂಥದ್ದು ಸಕಲೇಶ್ಪುರಲ್ಲಿ. ಸೊ ನೋಡಿ, ರಿವರ್ ಫೇಸಿಂಗ್ ಇರೋವಂಥ ಕಾಟೇಜಸ್, ರೂಮ್ಸ್ ಎಲ್ಲ ಇದೆ. ಸೊ ಈವ್ನಿಂಗ್ ಟೈಮ್ ಇಲ್ಲಿ ಸ್ನ್ಯಾಕ್ಸ್ ಆಗಿರ್ಬೋದು, IT ಎಲ್ಲ ಕುಡಿಯುವಂಥ ಪ್ಲೇಸು ತುಂಬ ಚೆನ್ನಾಗಿದೆ. ಹತ್ತು ಎಕರೆ ಜಾಗದಲ್ಲಿರುವಂತಹ ರೆಸಾರ್ಟ್ ಇದು. ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ. ನೇಚರ್ನ ಎಂಜಾಯ್ ಮಾಡೋದಕ್ಕೆ, ನೇಚರ್ ಲವರ್ಸ್ಗೆ ತುಂಬ ಇಷ್ಟ ಆಗುತ್ತೆ ಇದು. ಇಲ್ಲಿ ಇಂಡೋರ್ ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ನಾವು 1 ಡೇ ಪ್ಯಾಕೇಜ್ ತೊಗೊಂಡಿರೋವಂಥದ್ದು. ಇಲ್ಲಿ 1 ಡೇ ಸ್ಟೇಗೆ, ನೈಟ್ ಸ್ಟೇಗೆ 3200 ಆಗುತ್ತೆ ಪರ್ ಹೆಡ್ಗೆ. ಸೊ ಕಾಟೇಜಸ್ ಅಂತೂ ತುಂಬ ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನಾಗಿದೆ. ಸೊ ತುಂಬ ಸ್ಪೇಷಿಯಸ್ ಆಗಿ ಇದೆ ಕಾಟೇಜಸ್ಸು. ತುಂಬ ಇಷ್ಟ ಆಯಿತು ನನಗಂತೂ. ಈ ಮಾನ್ಸೂನ್ ಟೈಮಲ್ಲಿ ಬಂದರೆ ಈ ಥರ ರಿವರ್ ರೆಸಾರ್ಟ್ ಇರೋವಂಥ ವ್ಯೂ ಇರೋವಂಥ ರೆಸಾರ್ಟಿಗೆ ಬಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ನೋಡಿ ಇದು. ಸೊ ಹಾಗಾಗಿ ನಾನಿವತ್ತು ಈ ರೆಸಾರ್ಟ್ನ ಸೆಲೆಕ್ಟ್ ಮಾಡಿ ನಾವಿಲ್ಲಿ ಬಂದಿರೋ ಅಂಥದ್ದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೇಚರ್ನ. ಸೊ ಈ ಮೂಮೆಂಟಲ್ಲಿ ಅಂದರೆ ಈ ಜೂನ್, ಜುಲೈ, ಆಗಸ್ಟ್ ಈ 3 ಮಂತ್ಸ್ ಟೈಮಲ್ಲಿ ಬಂದರೆ ನಾವು ಚಿಕ್ಕಮಂಗ್ಳೂರಿಗೆ ಹೋಗಿರ್ಬೋದು, ಸಕಲೇಶ್ಪುರ ಆಗಿರ್ಬೋದು, ಈ ಥರ ಎಲ್ಲ ರೆಸಾರ್ಟ್ಗಳಲ್ಲೂ ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಾಯಲ್ಲಿ ವರ್ಣಿಸೋಕ್ಕಾಗಲ್ಲ ಮಾತುಗಳಿಂದ, ಆ ರೀತಿ ಇರುತ್ತೆ ಸೊ ನೇಚರು. ನೋಡಿ, ನಾವು ಬಂದ ತಕ್ಷಣ ರೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಪ್ರಾಪರ್ಟಿ ಹೇಗಿದೆ ನೋಡೋಣ ಅಂತ ಒಂಥರ ಕ್ಯೂರಿಯಾಸಿಟಿ. ನೋಡಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ತುಂಬ ಚೆನ್ನಾಗಿದೆ. ಸೊ ಹೊಳೆ ಹರಿತಾ ಇದೆಯಲ್ಲ ರೂಮ್ ಮುಂದೆ, ಅಲ್ಲೂ ನಾವು ರಿವರಲ್ಲಿ ಆಟ ಆಡ್ಬೋದು, ಮತ್ತು ಸ್ವಿಮ್ಮಿಂಗು ಆಡ್ಬೋದು ಸ್ವಿಮ್ಮಿಂಗ್ ಪೂಲಲ್ಲಿ. ಸೊ ತುಂಬ ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಸ್ನ್ಯಾಕ್ಸ್ಗೆ, ಡಿನ್ನರ್ಗೆಲ್ಲ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ನೈಟ್ ಡಿನ್ನರ್ ಇರುತ್ತೆ. ಸೊ ಅಥವಾ ನೀವು ಮಧ್ಯಾಹ್ನ ಚೆಕ್ಕಿನ್ ಆದರೆ ನಾಳೆ ಮಧ್ಯಾಹ್ನದವರೆಗೂ ಇರುತ್ತೆ ಟೈಮಿಂಗ್ಸು 1 ಡೇ. ಸೊ ನೋಡಿ, ಇಲ್ಲಿ ಚಿಕ್ಕ ಮಕ್ಳಿಗೂ ಇದೆ, ಸೊ ದೊಡ್ಡವ್ರಿಗೂ ಇದೆ ಸ್ವಿಮ್ಮಿಂಗ್ ಪೂಲು. ಸೊ ಕಾಟೇಜಸ್ ಎದುರಿಗೇ ಸ್ವಿಮ್ಮಿಂಗ್ ಪೂಲ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಜೋರು ಗಾಳಿ ಬರ್ತಾ ಇದೆ ನೋಡಿ. ನೇಚರ್ ಮಧ್ಯೆ ಇರೋದಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ, ಬೇರೆ ಹೊರಗಡೆ ಸೌಂಡ್ ಇಲ್ಲ. ಸೊ ತುಂಬ ಚೆನ್ನಾಗಿದೆ.
ಹಾಂ ನನಗೂ ಎಂಥದ್ದು ಗೊತ್ತಿರ ಸುಮ್ಮನೆ ಮಾಡ್ತಿದ್ದೀನಿ ನಮ್ಗೆ ನೆನಪಿಗೆ ನೋಡಿದ್ರೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಹೋದರೆ ವಾಟರ್ ಫಾಲ್ಸ್ ಹರಿಯುತ್ತೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಈಗ. ಇಲ್ಲಿ ನೀರು ಸೌಂಡ್ ನೋಡಿ, ನೀರು ಹರಿತಾ ಇರೋ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಮತ್ತು ಇಲ್ಲಿ ಒಂದು ಬ್ರಿಡ್ಜು ಇದೆ, ಹೋಗಿ ನೋಡ್ಬೋದು ಅದನ್ನು. ನೀರಿಗೆ ಅದೆಂಥ ಶಕ್ತಿ ಇರ್ತದ. ನೀರ ಹತ್ರ ಅಂತೂ ತುಂಬ ಕೇರ್ಫುಲ್ ಆಗಿರಬೇಕು, ಈ ಥರ ನೀರು ಹರಿಯೋ ಹತ್ರ. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಅಂದರೆ ಹಾಡ್ಬೋದು, ಬಟ್ ಈ ಥರ ನೀರು ನದಿ ಹರಿತಾ ಇರುತ್ತಲ್ವ, ಸೊ ಇಲ್ಲಂತೂ ತುಂಬ ಕೇರ್ಫುಲ್ ಆಗಿರಬೇಕು. ಕಲ್ಲುಗಳೆಲ್ಲ ತುಂಬ ಜಾರ್ತಾ ಇರುತ್ತೆ. ಸೊ ನೀರು ನೋಡಿ ಯಾವ ರೀತಿ ಇದೆ, ಹಾಲಿನ ನೊರೆ ಥರ ಇದೆ. ಸೊ ತುಂಬ ಚೆನ್ನಾಗಿದೆ, ಆ ಸೌಂಡ್ ಕೇಳೋಕ್ಕೆ ಒಂಥರ ಚೆಂದ ಅನಿಸುತ್ತೆ. ಈ ಥರ ನೀರು ಹರಿಯೋದು ನೋಡಿದ್ರೆ ಆಡಬೇಕು ಅಂತ ಇಷ್ಟ ಆಗುತ್ತೆ, ಬಟ್ ಭಯನೂ ಕೂಡ. ಸೊ ನಮ್ಮ ಕೇರ್ಫುಲ್ಲಲ್ಲಿ ನಾವು ಇರಬೇಕು. ಸೊ ನೀರನ್ನು ನೋಡಿದಾಗ ಖುಷಿ ಆಗುತ್ತೆ, ಎಂಜಾಯ್ ಮಾಡಬೇಕು ಅನಿಸುತ್ತೆ, ಬಟ್ ಕೇರ್ಫುಲ್ಲಾಗಿ ನಮ್ಮ ಹುಷಾರಲ್ಲಿ ನಾವಿರಬೇಕು. ಯಾಕಂದರೆ ನೀರಿಗೆ ಯಾವ ರೀತಿ ಶಕ್ತಿ ಇರುತ್ತೆ ಅಂತಂದರೆ, ಸೊ ಅದು ಹೇಳೋಕ್ಕೆ ಅಸಾಧ್ಯ, ಆ ರೀತಿ ಇರುತ್ತೆ. ಸೊ ನೀರು ಅಂದರೆ ತುಂಬ ಭಯ. ಸಮುದ್ರದಲ್ಲೂ ಅಷ್ಟೇ ಅಲೆಗಳು ಯಾವ ರೀತಿ ಬರ್ತಾ ಇರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನೋಡಿ ಇದು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಸುತ್ತಮುತ್ತ ಎಲ್ಲ ಮರಗಿಡಗಳು, ಬೆಟ್ಟ ಗುಡ್ಡಗಳು, ಅದ್ರ ಮಧ್ಯೆ ಈ ಥರ ನೀರು ಹರಿತಾ ಇದೆ. ಸೊ ಪ್ರಕೃತಿನ ವರ್ಣನೆ ಮಾಡೋದಕ್ಕೆ ಆಗಲ್ಲ ಅನಿಸುತ್ತೆ ಒಂದೊಂದ್ಸಲಿ. ಸೊ ನೋಡಿ ಇದು ಕಾಟೇಜಸ್, ನಾವಿರುವಂತಹ ರೂಮ್ದು ಹೊರಾಂಡ ಇದು. ಸೊ ಈ ಥರ ಸ್ಪೇಸ್ ಇದೆ ನೋಡಿ, ರೂಮಲ್ಲಿ ಈ ರೀತಿ ಇದೆ ಕಾಟೇಜ್ ಎಲ್ಲ. ಕಾಟ್ಸ್ ಎಲ್ಲ ಹಾಕಿದ್ದಾರೆ, ಈ ರೀತಿ ರೂಮ್ಗಳಿರುತ್ತೆ ಉದ್ದ. ತುಂಬ ಚೆನ್ನಾಗಿದೆ. ಎದುರುಗಡೆನೇ ಈ ಥರ ನೀರು ಹರಿತಾ ಇರೋವಂಥ ವ್ಯೂ ಇದೆ ನೋಡಿ. ಮಳೆ ಸ್ಟಾರ್ಟ್ ಆಯ್ತು ಈಗ. ವೀಕೆಂಡಲ್ಲಿ 1-2 ಡೇಸ್ ಈ ಥರ ಜಾಗದಲ್ಲಿ ಹೋಗಿ ಇದ್ಬಿಡ್ಬೇಕು ಅನಿಸುತ್ತೆ. ಮಕ್ಳಿಗಾಗಿರಲಿ, ಆಫೀಸ್ಗೆ ಹೋಗಿರೋರ್ಗಾಗಿರಲಿ, ವೀಕ್ ಫುಲ್ಲು ಒಂಥರ ಸ್ಟ್ರೆಸ್ ಅನಿಸುತ್ತೆ. ವೀಕೆಂಡಲ್ಲಿ ಈ ಥರ ಬಂದು ನೇಚರ್ ಮಧ್ಯೆ ಎಂಜಾಯ್ ಮಾಡೋದ್ರಿಂದ ಮೈಂಡು ಫ್ರೆಶ್ ಆಗುತ್ತೆ. ಸೊ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ, ಅದು ಹೇಳೋಕ್ಕೆ ಅಸಾಧ್ಯ, ಆ ರೀತಿ ಅನುಭವ ಆಗುತ್ತೆ. ಸೊ ನೋಡಿ ಯಾವ ರೀತಿ ಮಳೆ ನೀರು ಇದರಲ್ಲಿ ಬರ್ತಾ ಇದೆ ಅಂತ. ಮಳೆ ಟೈಮಲ್ಲಿ ಹೋದ್ರೇ ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಾಧ್ಯ. ಇವತ್ತಿನ ನನ್ನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.